Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅಂದರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಬಾಂಡ್ಗೆ ಸಹಿ ಹಾಕಿದ ರಾಹುಲ್ ಗಾಂಧಿ. ಅಫ್ಕೋರ್ಸ್ ಜಾಮೀನು ಮಂಜೂರಾಗಿದೆ, ಕೆಲವೊಂದು ಷರತ್ತುಗಳು ಸಹಜವಾಗೇ ಇರುತ್ತೆ. ಅದಕ್ಕೆ ಸಹಿ ಹಾಕಿದ್ದಾರೆ. ಜೂನ್ 30ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಯಿತು. ಡಿ ಕೆ ಸುರೇಶ್ ಶೂರಿಟಿಗೆ ಸಹಿ ಕೂಡ ಇದೆ. ಅಂದರೆ ಡಿ ಕೆ ಸುರೇಶ್ ಅವರು ಶೂರಿಟಿ ಕೊಡಿದ್ದಾರೆ. ಜಾಮೀನು ಬೋರ್ಡ್ಗೆ ಸಹಿ ಹಾಕಿದಂಥ ರಾಹುಲ್ ಗಾಂಧಿ ಫೋರ್ ಶೂರಿಟಿ ಆಧಾರದ ಮೇಲೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಜೂನ್ 30ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಇದರ ಬಗ್ಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಪ್ರಕರಣ ಈಗ ಇವತ್ತಿನ ಕಲಾಪ ರಾಹುಲ್ ಗಾಂಧಿ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಅದರ ಕಲಾಪ ಮುಗಿದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾರೆ. ಹೀಗಾಗಿ ಕೂಡಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಈ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಕರಣದ ಆಳ ಅಗಲವನ್ನು ಅದರ ಗಂಭೀರತೆಯನ್ನು ಗಮನಿಸಿ ಜಾಮೀನು ಮಂಜೂರು ಮಾಡ್ಬೋದಾ ಮಾಡಬಾರ್ದಾ ಇದೆಲ್ಲವೂ ಕೂಡ ಸಹಜವಾಗಿ ವಾದ ಪ್ರತಿವಾದಗಳಾಗಿರುತ್ತೆ. ಅಂತಿಮವಾಗಿ ನ್ಯಾಯಾಲಯ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನು ನೀಡಿದೆ. ಇದಕ್ಕೆ ಶೂರಿಟಿ ಬಾಂಡನ್ನು ವಿಧಿಸಿ, ಅಂದರೆ ಷರತ್ತನ್ನು ಶೂರಿಟಿ ಬಾಂಡ್ ಆಗಿ ತೆಗೆದುಕೊಂಡು ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಇದರ ಜೊತೆಗೆ ಆ ಶೂರಿಟಿ ಬಾಂಡ್ಗೆ ಡಿ ಕೆ ಸುರೇಶ್ ಅವರು ಶೂರಿಟಿಯಾಗಿ ಅಂದರೆ ಸಹಿಯನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೆಲ್ಲ ಆದ ಬಳಿಕ ಜೂನ್ 30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿ ಎಲ್ಲ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ BJP ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ವಾತಾವರಣ ಕಂಡು ಬರ್ತಾ ಇದೆ. ಯಾಕೆಂದರೆ ಅತ್ತ BJP ಕೂಡ ಬಿಡೆ ಅಂತ ಇದೆ. ಯಾಕೆಂದರೆ ಈಗಾಗಲೇ ಸಂಪೂರ್ಣವಾದಂಥ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ತನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇನ್ನು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಈಗಾಗಲೇ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನು ನೀಡಲಾಗಿದೆ. 75 ಲಕ್ಷ ರೂಪಾಯಿನ ಬಾಂಡನ್ನು ಈಗ ಶೂರಿಟಿಯಾಗಿ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಇನ್ನು ಕೋರ್ಟ್ ಪ್ರಕ್ರಿಯೆ ಮುಗಿಸಿ ರಾಹುಲ್ ಗಾಂಧಿ ವಾಪಸ್ ಕೂಡ ಆಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕೋರ್ಟ್ ಪ್ರಕ್ರಿಯೆ ಮುಗಿಸಿ ರಾಹುಲ್ ಗಾಂಧಿ ಈಗ ಮತ್ತೆ ಖಾಸಗಿ ಹೋಟೆಲ್ಗೆ ಅಥವಾ KPCCಗೆ ಹೋಗುವಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ. ಹೀಗಾಗಿ ಅವರಿಬ್ಬರ ಜೊತೆ ಈಗ ರಾಹುಲ್ ಗಾಂಧಿ ತೆರಳುತ್ತಾ ಇದ್ದಾರೆ. ಈಗ KPCC ಕಚೇರಿಯಲ್ಲಿ ಅವರ ಕಾರ್ಯಕ್ರಮ ಕೂಡ ಇದೆ, ಬೇರೆ ಬೇರೆ ಸಭೆಗಳು ಕೂಡ ಇದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಕೋರ್ಟ್ ಕಲಾಪ ಮುಗಿಸಿ ನೇರವಾಗಿ KPCC ಕಚೇರಿಗೆ ತೆರಳುತ್ತಾರೆ. ಅಲ್ಲಿ ಇನ್ನಿತರ ನಾಯಕರ ಜೊತೆಗೆ ಹೊಸದಾಗಿ ಆಯ್ಕೆಯಾಗಿರುವಂಥ ಸಂಸದರು ಹಾಗೆಯೇ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳ ಜೊತೆಗೂ ಕೂಡ ಒಂದು ಸಂವಾದವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಾಹುಲ್ ಗಾಂಧಿ ಈಗ ಕೋರ್ಟ್ನಿಂದ ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಆತ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಈಗ ಕಲಾಪದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಈಗ ರಾಹುಲ್ ಗಾಂಧಿ ಕೋರ್ಟ್ನಿಂದ ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯ. ಇಲ್ಲಿಂದ ನೇರವಾಗಿ KPCC ಕಚೇರಿ ಸೇರಿದಂತೆ ಇನ್ನಿತರೆಡೆಗೆ ಅವರು ತೆರಳುವಂಥ ಸಾಧ್ಯತೆ ಇದೆ. ಇದು ರಾಹುಲ್ ಗಾಂಧಿ ಅವರು ಸಿಟಿ ಸಿವಿಲ್ ಕೋರ್ಟ್ನಿಂದ ಈಗ ಹೊರಬಾಕಿ ತೆಳ್ತಾ ಇರುವಂಥ ದೃಶ್ಯ. ಅಲ್ಲಿ ಅವರ ಕಾರ್ಯಕರ್ತರು ಕೂಡ ನಡೆದಿದ್ದರು. ಕಾರ್ಯಕರ್ತರು ಕೂಡ ಸಹಜವಾಗಿ ಖುಷಿಯಾಗಿದ್ದರು. ಯಾಕೆಂದರೆ ಉತ್ತಮವಾದಂಥ ಕಂಪೇರಿಟಿವ್ಲಿ ಉತ್ತಮವಾದಂಥ ಫಲಿತಾಂಶ ಕೂಡ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿಗೂ ಕೂಡ ವಿಶ್ ಮಾಡ್ತಾಯಿದ್ರು. ರಾಹುಲ್ ಅಂತ ಘೋಷಣೆಯನ್ನು ಕೂಗ್ತಾಯಿದ್ರು. ಮತ್ತು ರಾಹುಲ್ ಗಾಂಧಿ ಕೂಡ ಕಾರ್ಯಕರ್ತರ ಬಳಿ ಕೈ ಬೀಸಿ ಅವರಿಗೂ ಕೂಡ ಶುಭವನ್ನು ಕೊಡಿದ್ರು. ಒಟ್ಟಿನಲ್ಲಿ ಒಂದು ಪ್ರಕರಣ ಏನಿತ್ತು 40% ಕಮಿಷನ್ಗೆ ಸಂಬಂಧಪಟ್ಟಂಥ ಪ್ರಕರಣ ಇದು. 40% ಕಮಿಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ
ಈ ಒಂದು ಪ್ರಕರಣದ ಕೋರ್ಟ್ ಕಲಾಪ ಇವತ್ತು ಅಂತ್ಯವಾಗಿದೆ, ಕೋರ್ಟ್ ವಿಚಾರಣೆ ಅಂತ್ಯವಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಅಂತಿಮವಾಗಿ ಜಾಮೀನು ಕೂಡ ನೀಡಲಾಗಿದೆ. ಅದಾದ ಬಳಿಕ ಶ್ಯೂರಿಟಿ ಬಾಂಡ್ ಸುಮಾರು 75 ಲಕ್ಷ ರೂಪಾಯಿದ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಿಸ್ಕೊಂಡು ಅವರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಶ್ಯೂರಿಟಿಯಾಗಿ DK ಸುರೇಶ್ ಅವರು ಶ್ಯೂರಿಟಿಗೆ ಸಹಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ರಾಹುಲ್ ಗಾಂಧಿ ಆರಂಭದಲ್ಲಿ ಕೋರ್ಟ್ಗೆ ಬಂದಂಥ ದೃಶ್ಯ, ಕೋರ್ಟ್ ಕಲಾಪಕ್ಕೆ ಬಂದಂಥ ದೃಶ್ಯ. ಹೀಗಾಗಿ ಸಹಜವಾಗಿ ಕುತೂಹಲ ಇದೆ. ಎಲ್ಲ ವಕೀಲರಿರ್ಬೋದು, ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಆಗಮಿಸಿದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕೆಲವರು ಅವರಿಗೆ ಶುಭಾಶಯವನ್ನು ಕೊಟ್ಟರು. ಅದಾದ ಬಳಿಕ ಈಗ ರಾಹುಲ್ ಗಾಂಧಿ ಕೋರ್ಟ್ ಕಲಾಪದಿಂದ ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಈಗ ಜುಲೈ 30ಕ್ಕೆ ಮುಂದೂಡಿಕೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಕೋರ್ಟ್ನಿಂದ ತಿಳಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೋರ್ಟ್ ಕಲಾಪ ಮುಗಿಸಿ ವಾಪಸ್ಸಾಗಿದ್ದಾರೆ. ಜಾಮೀನು ಪಡೆದು ಕೋರ್ಟ್ನಿಂದ ರಾಹುಲ್ ಗಾಂಧಿ ಹೊರಗಡೆ ಪ್ರಯಾಣವನ್ನು ಮಾಡಿದ್ದಾರೆ. ಒಂದೇ ಕಾರಿನಲ್ಲಿ ರಾಹುಲ್ ಗಾಂಧಿ ಜೊತೆಗೆ CM ಮತ್ತು DCM ಕೂಡ ಇದ್ದರು. ಅದೇ ಕಾರಿನಲ್ಲಿ ಇನ್ನು ಕೋರ್ಟ್ನಿಂದ ತೆರಳಿದ ನಾಯಕ ರಾಹುಲ್ ಗಾಂಧಿ KPCC ಕಚೇರಿಗೆ ತೆರಳಬಹುದು ಅಥವಾ ಖಾಸಗಿ ಹೋಟೆಲ್ಗೆ ತೆರಳಬಹುದು. ಜಾಮೀನು ಪಡೆದು ಕೋರ್ಟ್ನಿಂದ ರಾಹುಲ್ ಗಾಂಧಿ ಪ್ರಯಾಣವನ್ನು ಮಾಡಿದ್ದಾರೆ. ಅಲ್ಲಿ ನಾಯಕರ ಜೊತೆಗೆ ಒಂದು ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಕರ್ನಾಟಕ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಸಹಜವಾಗಿ ಇದು ಹೊಸ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅಥವಾ BJP ರಾಜಕೀಯವಾಗಿ ಕೂಡ ಈ ಒಂದು ಆರೋಪವನ್ನು ಪರಿಗಣಿಸಿದ್ದು ರಾಜಕೀಯವಾಗಿ ಹೋರಾಟ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಕಾನೂನು ರೀತಿಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಈ ಆರೋಪವನ್ನು ಗಂಭೀರವಾಗಿ ಸ್ವೀಕರಿಸಿ ಈ ಆರೋಪವನ್ನು ಪ್ರೂವ್ ಮಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.